ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಲಿಸಲು ತೀರ್ಮಾನಿಸಿದ್ದೇವೆ. ಕರ್ನಾಟಕದಲ್ಲಿ ಶೀಘ್ರದಲ್ಲಿನೇ ಒಳ ಮೀಸಲಾತಿ ಜಾರಿಯಾಗಿ ವಯೋಮಿತಿ ಸಡಿಲಿಸುವುದರ ಮುಖಾಂತರ ಬಹಳಷ್ಟು ಹುದ್ದೆಗಳಿಗೆ ನೇಮಕಾತಿ ಆರಂಭ ಆಗುತ್ತಿದೆ. ಇದಕ್ಕೆ ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳು ತಯಾರಿಯನ್ನು ಆರಂಭ ಮಾಡ್ತೀರಿ. ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ, ನೀವು ತಯಾರಿಯನ್ನು ಆರಂಭ ಮಾಡಿದ ತಕ್ಷಣ ಕೇವಲ ಕೆಲವೊಂದು ವಿಷಯಗಳ ಮೇಲೆ ಮಾತ್ರ ಫೋಕಸ್ ಮಾಡಬೇಡಿ. ಕೆಲವೊಬ್ರು ಬರೀ ಹಿಸ್ಟ್ರಿ ಹಿಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಆ ಥರ ಅಲ್ಲ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಯಾವ ಪ್ರಶ್ನೆಗಳು ಯಾವ ವಿಭಾಗದಿಂದ ಹೆಚ್ಚು ಬರ್ತಾ ಇದೆ, ಉದಾಹರಣೆಗೆ ಸಾಮಾನ್ಯವಾಗಿ ನೀವು IAS ಪರೀಕ್ಷೆ ಅಂತ ತಗೊಂಡ್ರೆ ಅಥವಾ KS ಪರೀಕ್ಷೆ ಅಂತ ತಗೊಂಡ್ರೆ ಪಾಲಿಟಿ, ಎನ್ವೈರ್ಮೆಂಟು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಜಿಯೋಗ್ರಫಿ ಪ್ಲಸ್ ಮ್ಯಾಪಿಂಗು, ಆಮೇಲೆ ಹಿಸ್ಟ್ರಿ, ನಂತರ ಮೆಂಟಲ್ ಎಬಿಲಿಟಿ, ಹಾಗೆಯೇ ಕರೆಂಟ್ ಅಫೇರ್ಸ್. ಈ ರೀತಿ 8 ರಿಂದ 9 ವಿಭಾಗಗಳನ್ನ ಮಾಡ್ಕೊಳ್ಬೇಕು. ಇದರಲ್ಲಿ ಕರೆಂಟ್ ಅಫೇರ್ಸ್ಗೆ ಪ್ರತಿದಿನ ನೀವು ಸಮಯವನ್ನು ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ನ ಪ್ರತಿದಿನ ಬಿಡಬಾರ್ದು. 1 ರಿಂದ 2 ಗಂಟೆ ಅದಕ್ಕೋಸ್ಕರನೇ ಮೀಸಲಿಡಬೇಕು. ಹಾಗೇನೆ ಇನ್ನು ಮೆಂಟಲ್ ಎಬಿಲಿಟಿ ಅಂತ ಬಂದ್ರೆ, ನೀವು ಯಾವ ಪರೀಕ್ಷೆ ಓದ್ತಾ ಇದ್ದೀರಿ ಆಯಾ ಪರೀಕ್ಷೆಗೆ ತಕ್ಕ ಹಾಗೆ ಮೆಂಟಲ್ ಎಬಿಲಿಟಿಗೆ ನಿಮ್ಮ ಸಮಯವನ್ನು ಕೊಡಬೇಕು. ನೀವು ಉದಾಹರಣೆಗೆ ಯಾವುದೋ ಒಂದು ಟೆಕ್ನಿಕಲ್ ಎಕ್ಸಾಮ್ ಇದೆ ಅಂತಂದ್ರೆ ಅಲ್ಲಿ ಮೆಂಟಲ್ ಎಬಿಲಿಟಿಗೆ ಹೆಚ್ಚಿನ ಅಗತ್ಯತೆ ಇರುತ್ತೆ, ಸಮಯವನ್ನು ಹೆಚ್ಚಿಗೆ ಕೊಡಬೇಕಾಗುತ್ತೆ. ಇನ್ನು ಕೆಲವೊಂದು ಪರೀಕ್ಷೆಗಳಿಗೆ ಸ್ಪೆಸಿಫಿಕ್ ಆದಂತ ಸಿಲೆಬಸ್ ಇರುತ್ತೆ. ಉದಾಹರಣೆಗೆ ಇಂಗ್ಲಿಷ್ ಇರಬಹುದು, ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ಗಳ ವಿಭಾಗ ಬೇರೆ ಇರುತ್ತೆ, ಹಾಗೇನೆ ನೀವು ಯಾವುದಾದ್ರು ಇಂಜಿನಿಯರ್ ಆಗೋರಿದ್ರೆ ಅದಕ್ಕೆ ಬೇರೆ ಇರುತ್ತೆ. ಹಾಗೆ ಯಾವ ಪ್ರಶ್ನೆಗಳು ಯಾವ ವಿಭಾಗದಿಂದ ಹೆಚ್ಚಿಗೆ ಬರ್ತಾ ಇವೆ ಆ ತರ ಗಮನ ಇಟ್ಕೊಂಡು ತಯಾರಿ ಮಾಡ್ಕೊಳ್ಳಿ. ಸುಮ್ಮನೆ ಪುಸ್ತಕ ಹಿಡ್ಕೊಂಡು ಸಾವಿರ ಪುಟಗಳ ಪುಸ್ತಕ ಹಿಡ್ಕೊಂಡು ಕೂತ್ರೆ ವೇಸ್ಟ್. ಹಾಗೇನೆ ಟೆಸ್ಟ್ ಸೀರೀಸ್ ಗಳಿಗಿಂತ ಮುಂಚೆ ಎಲ್ಲಾ PYQಗಳನ್ನ ಮೊದಲು ಮುಗಿಸ್ಕೊಡ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ತುಂಬಾ ಮುಖ್ಯ, ಅವು ಮುಗಿಬೇಕು. ಅವೆಷ್ಟು ಬೇಗ ಮುಗಿಸ್ಕೊಳ್ತೀರಿ ಅಷ್ಟು ಮುಂದಿನ ದಾರಿ ಸುಲಭ ಆಗುತ್ತೆ ನಿಮಗೆ. ಆಮೇಲೆ ಟೆಸ್ಟ್ ಸೀರೀಸ್ ಹೋಗಿ ಬರೀರಿ. PYQಗಳನ್ನ ಮಾಡ್ಕೊಳ್ಳದೆ ನೀವು ಹೋಗಿ ಸುಮ್ಮನೆ ಟೆಸ್ಟ್ ಸೀರೀಸ್ ಬರೀತೀರಿ ಅಂತ ಅಂದ್ರೆ ಅದರ ಅರ್ಥ ಏನು, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಬಟ್ ಪರೀಕ್ಷೆ ನಡೆಸುವಂತ ಸಂಸ್ಥೆ ಎಲ್ಲಿಂದ ಪ್ರಶ್ನೆಗಳನ್ನ ಕೇಳುತ್ತೆ ಆ ಕಡೆ ನೀವು ಫೋಕಸ್ ಮಾಡ್ತಾ ಇಲ್ಲ ಅಂತ ಅರ್ಥ. ಗಮನ ಇಟ್ಕೊಳ್ಳಿ, ಈ ತರ ತಯಾರಿ ಮಾಡ್ಕೊಳ್ಳಿ. ಸುಮಾರು 1 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತಿದ್ದು ಈಗ ಸುವರ್ಣಾವಕಾಶ ನಿಮ್ಗೆಲ್ರಿಗೂ ಬಂದಿದೆ. ಚೆನ್ನಾಗಿ ಓದ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ. ಹಾಗೇನೆ ಓದೋದು ಹೇಗೆ, ರಿವಿಷನ್ ಮಾಡೋದು ಹೇಗೆ, ನೋಟ್ಸ್ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆನೂ ಕೂಡ ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ. ಅವನ್ನೆಲ್ಲ ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ. ನಮ್ಮ ಕಡೆಯಿಂದ ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್. ಆದಷ್ಟು ಬೇಗ ಜಾಬ್ ಸೇರಿ ಸಮಾಜ ಸೇವೆಯಲ್ಲಿ ತೊಡಕೊಳ್ಳಿ. ನಮಸ್ಕಾರ.